ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಕಾವ್ಯ ಮೀಮಾಂಸೆಯ ಅಧ್ಯಯನದ ಕ್ರಮದಲ್ಲಿ ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ ಐಚ್ಛಿಕ ಕನ್ನಡ ವಿಷಯದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಅದರಲ್ಲಿ ಬರ್ತಕ್ಕಂತಹ ಸಿದ್ಧಾಂತಗಳು, ಈ ಸಿದ್ಧಾಂತಗಳಲ್ಲಿ ಒಂದಾಗಿರುವ ರಸ ಪ್ರಭೇದಗಳಲ್ಲಿ ಬರುವ ಪ್ರಭೇದಗಳ ಮುಂದುವರೆದ ಧ್ವನಿ ಮುದ್ರಣ ಪಾಠ. ಹಿಂದಿನ ಅವಧಿಯಲ್ಲಿ ನವರಸಗಳಲ್ಲಿ ಇರ್ತಕ್ಕಂತಹ 5 ನವರಸಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ಮುಂದುವರೆದ ಭಾಗವಾಗಿ ಭಯಾನಕ ರಸ. ಭಯಾನಕ ರಸ ಇದರ ಸ್ಥಾಯಿ ಭಾವ ಭಯ. ಭಯವು ಮಾನವನ ಸಹಜ ಪ್ರವೃತ್ತಿಗಳಲ್ಲಿ ಒಂದು. ವೈರಿ, ಸರ್ಪ, ಭೂತ, ಅರಣ್ಯ, ಪ್ರಯಾಣ, ಚಂಚಲ ದೃಷ್ಟಿ, ಶಂಕೆ ಇವೆಲ್ಲವುಗಳ ಆಸ್ವಾದವೇ ಭಯಾನಕ ರಸ. ಸರ್ವಾಂಗ ಕಂಪನ ಉಂಟಾಗುವುದು, ಮೈ ಬೆವರುವುದು, ನಾಲಿಗೆ ಒಣಗುವುದು, ಎದೆ ನಡುಗುವುದು ಇವು ಈ ರಸದ ಅನುಭವಗಳು. ಸಾಮಾನ್ಯರಿಗೆ ಯಾವುದು ಅಂಜಿಕೆಯನ್ನು ಉಂಟು ಮಾಡುತ್ತದೆಯೋ ಅದು ವೀರರಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ. ರಾಕ್ಷಸರು, ಪಶು ಮೃಗಗಳು, ಭಯಾನಕ ಅರಣ್ಯ, ಸಮುದ್ರ ಇತ್ಯಾದಿಗಳನ್ನು ಆಧರಿಸಿ ಕವಿಗಳು ಭಯಾನಕ ರಸವನ್ನು ನಿರೂಪಿಸಿದ್ದಾರೆ. ರೌದ್ರವು ಒಂದು ಹಂತ ಮೀರಿದಾಗ ಭಯ ಉಂಟಾಗಿ ಭಯಾನಕದ ರಸದ ಉತ್ಪತ್ತಿಯಾಗುತ್ತದೆ ಎಂಬುದು ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಕಾರರ ಅಭಿಪ್ರಾಯವಾಗಿದ್ದು, ಭರತನ ನಾಟ್ಯಶಾಸ್ತ್ರದಲ್ಲಿ ಈ ಒಂದು ಭಯಾನಕ ರಸದ ವಿಚಾರವನ್ನು ಹಂಚಿಕೊಂಡಿದ್ದಾನೆ. ಇನ್ನು ಬಿಭತ್ಸ ರಸ, ಇದರ ಸ್ಥಾಯಿ ಭಾವ ಜಿಗುಪ್ಸೆ. ಸಹೃದಯರ ಮನಸ್ಸು ಬಿಭತ್ಸದಲ್ಲಿ ಮಗ್ನವಾಗುವುದು ಬಹಳಷ್ಟು ಕಷ್ಟ. ಅಂದರೆ ಈ ರಸವನ್ನು ಸವಿವಾಗ ಮನಸ್ಸು ಹಿಮ್ಮೆಟ್ಟುವ ಸಾಧ್ಯತೆಗಳು ಇರುತ್ತವೆ. ಒಮ್ಮೊಮ್ಮೆ ಈ ರಸವು ಚಿತ್ತಸ್ಥಿತಿಗೆ ಏರದೆ ಲೌಕಿಕ ಮಟ್ಟದಲ್ಲಿಯೇ ನಿಂತು ಬಿಡಬಹುದು. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ವರ್ಣನೆಗಳನ್ನು ಬೆಳೆಸಬಾರದು. ಪಂಪ ರಚನೆ ಮಾಡಿದಂತಹ ಆಗಮಿಕ ಕಾವ್ಯ ಆದಿಪುರಾಣದಲ್ಲಿ ನೀಲಾಂಜನೇಯ ನೃತ್ಯ, ಕುವೆಂಪು ಅವರ ಕಲಿಕಿ ಸಾಹಿತ್ಯ ಕೃತಿ, ಚಂದ್ರಶೇಖರ್ ಕಂಬಾರ್ ಅವರ ಗಂಗಾಮಾಯಿ, ಕವಿಚಕ್ರವರ್ತಿ ಜನ್ನನ ಯಶೋಧರ ಚರಿತೆಯ ಅಷ್ಟಾವಂಕನ ವರ್ಣನೆ, ನಳ ವಿರೂಪದ ವರ್ಣನೆ, ವೇಣಿ ಸಂಹಾರದ ರಣರಂಗದ ವರ್ಣನೆ, ರಾಕ್ಷಸರು ಬಿಸಿನೆತ್ತರನ್ನು ಮೊಗೆದು ಕುಡಿವತ್ತ ಕರಡನ್ನು ಬಗೆದು ತಿನ್ನುತ್ತಾ ತೇಗುತ್ತಾ ಬೊಬ್ಬೆರುವ ಈ ಸನ್ನಿವೇಶಗಳಲ್ಲಿ ಈ ರಸದ ಉತ್ಕಟತೆಯನ್ನು ಕಾಣಬಹುದಾಗಿದೆ. ಪುರಾಣಗಳ ನರಕ ವರ್ಣನೆ, ಸ್ಮಶಾನಗಳ ವರ್ಣನೆ, ತಾಟಕೀಯ ವರ್ಣನೆ ಇತ್ಯಾದಿಯನ್ನು ಗಮನಿಸಬಹುದಾಗಿದೆ. ಇದರಲ್ಲಿ ಜಿಗುಪ್ಸಿತ ಬಿಭತ್ಸ ಮತ್ತು ವಿರಕ್ತ ಬಿಭತ್ಸ ಎಂದು 2 ಪ್ರಕಾರಗಳು ಉಂಟು. ಆದರೆ ಈ ರಸದ ಉತ್ಕಟದ ಪ್ರಯೋಗವನ್ನು ಕೈಗೊಂಡಂತಹ ಕವಿ ಚಕ್ರವರ್ತಿ ಜನ್ನ ಯಶೋಧರ ಚರಿತೆಯ ಅಷ್ಟಾವಂಕನ ಭಯಂಕರ ರೂಪವನ್ನು ಪ್ರತಿಬಿಂಬಿಸುವ ಈ ಪದ್ಯವು ಬಿಭತ್ಸ ರಸಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ತಪ್ಪಾಗಲಾರದು. ಈ ಪದ್ಯದಲ್ಲಿ ಹೇಳುವಂತೆ ಅಷ್ಟಾವಂಕ ರೂಪ ಅಧಮ ಅನ್ನುವಂತಹ ಒಂದು ಮಾತನ್ನು ಭಯಾನಕ ರಸವನ್ನು ಬಳಕೆ ಮಾಡಿಕೊಂಡು ಕಂದಕಾವ್ಯದಲ್ಲಿ ಕವಿ ಚಕ್ರವರ್ತಿಯರನ್ನ ಈ ಒಂದು ಉದಾಹರಣೆ ಕೊಟ್ಟಿದ್ದು ಕವಿಯ ಪ್ರತಿಭೆಗೆ ಸಾಕ್ಷಿಯಾಗಿ ನಿಂತಿದೆ. ಇನ್ನು ಅದ್ಭುತ ರಸ, ಇದು ಸರ್ವ ವ್ಯಾಪಕ ರಸ. ಕಾವ್ಯ ಎಲ್ಲೆಲ್ಲಿ ಮಹೋನ್ನತೆಯನ್ನು ಪಡೆದಿರುತ್ತದೆಯೋ ಅಲ್ಲೆಲ್ಲ ವಿಸ್ಮಯವೇ ಕಾಣುತ್ತದೆ. ಎಲ್ಲ ರಸಗಳ ತುತ್ತ ತುದಿಯ ರಸವೇ ಅದ್ಭುತ. ಭವ್ಯತಾ ಸ್ಪರ್ಶವಿರುವ ಎಲ್ಲ ಸನ್ನಿವೇಶಗಳು ಅದ್ಭುತ ರಸಘಟ್ಟಗಳೇ. ಅದ್ಭುತ ರಸದ ಸ್ಥಾಯಿ ಭಾವ ವಿಸ್ಮಯವಾಗಿದೆ. ವಿಸ್ಮಯಕ್ಕೆ ಕಾರಣವಾಗುವ ಅಂಶಗಳೆಲ್ಲ ಈ ವಲಯದೊಳಗೆ ಬಂದು ನಿಲ್ಲುತ್ತವೆ. ಸೃಷ್ಟಿಯಲ್ಲಿ ಕಾಣುವ ಬೆಟ್ಟ, ನದಿ, ಮರ, ಹೂವು, ಹಕ್ಕಿ, ಮೃಗ, ಮಾನವ ಹೀಗೆ ಎಲ್ಲೆಲ್ಲಿ ಮನುಷ್ಯನು ವಿಸ್ಮಯವನ್ನು ಕಾಣಬಲ್ಲನೋ ಅಂತಹ ಸಂಗತಿಗಳಿಗೆ ಜೀವ ತುಂಬಿ ಅಭಿನಯಿಸಬಲ್ಲ ಅಥವಾ ಬರೆಯಬಲ್ಲ ಅಂಶಗಳಿಂದ ಅದ್ಭುತ ರಸ ಹುಟ್ಟಿಕೊಳ್ಳುತ್ತದೆ. ಕಾವ್ಯಗಳಲ್ಲಿ ಅದ್ಭುತ ರಸವನ್ನು ಕಾಣುವಂತಹ ಸಂದರ್ಭ ರಾಮಾಯಣದ ಆಂಜನೇಯನ ಸಾಗರ ಓಲ್ಲಂಘನ ವರ್ಣನೆ, ಅಭಿಮನ್ಯುವಿನ ಪರಾಕ್ರಮ, ಹಿಮಾಲಯವನ್ನು ಕಂಡಂತಹ ಸಂದರ್ಭದಲ್ಲಿ ಅದ್ಭುತ ರಸದ ಭಾವ, ತಾಜ್ಮಹಲ್ ವರ್ಣನೆಗಳಲ್ಲಿ ಇದನ್ನು ಗುರುತಿಸಬಹುದಾಗಿದೆ. ಆದಿಕವಿ ಪಂಪ ರಚನೆ ಮಾಡಿದಂತಹ ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ವೈಶಂಪಾಯನ ಸರೋವರದ ವರ್ಣನೆಯಲ್ಲಿ ಅದ್ಭುತ ರಸವನ್ನು ಕಾಣಬಹುದಾಗಿದೆ. ಇದು ಪಾತಾಳ ಬಿಲಕ್ಕೆ ಬಾಗಿಲಿದು.
ದಲ್ ಘೋರ ಅಂಧಕಾರಕ್ಕೆ ಮಾಡಿದ ಕೂಪಂ. ಇಂತಹ ವರ್ಣನೆಗಳಲ್ಲಿ ಅದ್ಭುತ ರಸವನ್ನ ಕಾಣಬಹುದಾಗಿದ್ದು, ಇದಕ್ಕೆ ಸಾಕಷ್ಟು ಕಾವ್ಯಗಳಲ್ಲಿ ಈ ಒಂದು ಅದ್ಭುತ ರಸವನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇನ್ನು ಕೊನೆಯದಾಗಿ ಶಾಂತರಸ. ಭರತನ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದು 8 ರಸಗಳು. ಅವುಗಳಲ್ಲಿ ಶಾಂತರಸದ ಉಲ್ಲೇಖ ಇಲ್ಲ. ಈ ರಸದ ಚರ್ಚೆ ಕಾಳಿದಾಸನ ಕಾವ್ಯಗಳಲ್ಲಿಯೂ ಕಂಡಿಲ್ಲ. ನಾಟಕದಲ್ಲಿ ಕೇವಲ ನಾಟ್ಯಶಾಸ್ತ್ರದಲ್ಲಿ 8 ರಸಗಳ ಉಲ್ಲೇಖ ಮಾತ್ರ ಇದ್ದು, ಉದ್ಭಟನ ಕಾವ್ಯಾಲಂಕಾರ ಸಾರ ಸಂಗ್ರಹದಲ್ಲಿ ಇದರ ಸ್ಥಾಯಿ ನಿರ್ದೇಶದ ಶಮ ಶಾಂತರಸವು ಏಕಾಏಕಿ ಉದ್ಭವ ಆಗುವುದಿಲ್ಲ. ಬದುಕಿನ ಎಲ್ಲ ಏಳುಬೀಳುಗಳನ್ನು ದಾಟಿ ಬದುಕಿನ ಅಂತಿಮ ಘಟ್ಟದಲ್ಲಿ ಶಾಂತರಸ ಬರುತ್ತದೆ ಎಂಬ ಕಾರಣಕ್ಕೆ ಧನಿಕ ಮತ್ತು ಧನಂಜಯರು ಈ ರಸವನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಶಾಂತರಸವು ಶಮ ಎಂಬ ಸ್ಥಾಯಿ ಭಾವದಿಂದ ನಿರ್ಮಿತಗೊಂಡು ಕಾವ್ಯದ ಉತ್ತುಂಗ ಶಿಖರಕ್ಕೆ ಏರಿದಾಗ, ಸಹೃದಯಗಾರನ ಮನಸ್ಸು ನಿರ್ಲಿಪ್ತ ಭಾವವನ್ನು ತಾಳಿದಾಗ ಶಾಂತರಸ ಸಹಜವಾಗಿ ಕಾಣುತ್ತದೆ ಅನ್ನುವುದು ಉದ್ಭಟನ ಒಂದು ಅಭಿಪ್ರಾಯವಾಗಿತ್ತು. ಕಾವ್ಯ ಮೀಮಾಂಸೆಯಲ್ಲಿ 9ನೇ ರಸವಾಗಿ ಶಾಂತ ಕಾಣಿಸಿಕೊಂಡು ಇಂದು ನವರಸಗಳು ಎಂಬ ಪರಿಕಲ್ಪನೆ ಚಲಾವಣೆಯಲ್ಲಿ ಇದೆ. ಆನಂದವರ್ಧನನ ಪ್ರಕಾರ ಮಹಾಭಾರತವು ಶಾಂತರಸ ಪ್ರಧಾನ ಕಾವ್ಯ. ಉದಾಹರಣೆಗೆ ಮಹಾಭಾರತದ ಒಂದು ಪ್ರಸಂಗ. ವೈಶಂಪಾಯನ ಸರೋವರದ ತೀರದಲ್ಲಿ ತೊಡೆ, ತೋಳು, ಕಿರೀಟ ಮುರಿದು ಬುದ್ಧ ಕೌರವನನ್ನ 10 ಕಾಗೆಗಳು ಕುಕ್ಕಿ ಕಚ್ಚಿ ತಿನ್ನುವಾಗ ಎಂಥವನಿಗೂ ಎಂತಹ ಸ್ಥಿತಿ ಬಂತು ಎಂಬ ಭಾವ ಮೂಡಿ ಬದುಕಿನ ಬಗೆಗೆ ವೈರಾಗ್ಯ ಅಥವಾ ನಿರ್ವಿಕಾರತೆ ಮೂಡುತ್ತದೆ. ಹೀಗೆ ವಿಭತ್ಸವು ಶಾಂತರಸಕ್ಕೆ ಎಡೆಮಾಡಿಕೊಡುತ್ತದೆ. ಕಾವ್ಯಗಳಲ್ಲಿ ತಪಸ್ಸಿನ ವರ್ಣನೆ, ತಪೋವನಗಳ ವರ್ಣನೆ, ಬಾಹುಬಲಿಯ ನಿಲುವಿನ ವರ್ಣನೆ ಇವುಗಳ ಮೂಲಕ ಶಾಂತರಸವನ್ನು ನಾವು ಸಂವೇದಿಸಬಹುದಾಗಿದೆ. ಈ ರಸವನ್ನು ಪ್ರಚುರಗೊಳಿಸಿದ ಕೀರ್ತಿ ಬೌದ್ಧ ಕವಿಗಳಿಗೆ ಸಲ್ಲುತ್ತದೆ. ಈ ರಸದ ಸಂಪೂರ್ಣ ಚಿತ್ರಣ ನೀಡಿದವರು ಜೈನ ಕವಿಗಳು. ಆದಿಕವಿ ಪಂಪನ ಆದಿಪುರಾಣ, ರತ್ನಾಕರ ವರ್ಣಿಯ ಭರತೇಶ ವೈಭವ ಮೊದಲಾದ ಕೃತಿಗಳಲ್ಲಿ ಶಾಂತರಸದ ಉದಾಹರಣೆಗಳು ಕಂಡುಬರುತ್ತವೆ. ಹೀಗೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ನವರಸಗಳ ಪ್ರಭೇದಗಳು, ಒಟ್ಟಾರೆ ರಸ ಪ್ರಭೇದಗಳು ಇಡೀ ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಭಾರತೀಯ ಸಾಹಿತ್ಯದಲ್ಲಿ ನವರಸಗಳನ್ನು ಬಳಕೆ ಮಾಡಿಕೊಂಡು ಕವಿಗಳು ಕಾವ್ಯಗಳನ್ನು, ಮಹಾಕಾವ್ಯಗಳನ್ನು ರಚನೆ ಮಾಡಿ ಸಾಹಿತ್ಯ ಲೋಕಕ್ಕೆ ಅತ್ಯುತ್ತಮವಾದಂತಹ ಕೊಡುಗೆಗಳನ್ನು ನೀಡಿದ ಉದಾಹರಣೆಗಳು ನಮ್ಮಲ್ಲಿ ಕಂಡುಬರುತ್ತವೆ. ರಸ ಪ್ರಭೇದಗಳ ಕುರಿತಾದಂತಹ ಮಾಹಿತಿ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ಹಾಗೂ ಪದವಿ ಹಂತದ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಧ್ವನಿ ಮುದ್ರಾ ಪಾಠಗಳು ಸಹಕಾರಿ ಆಗುತ್ತವೆ ಅನ್ನೋದನ್ನು ಭಾವಿಸ್ತಾ ಇದ್ದೀನಿ. ಮತ್ತಷ್ಟು ಧ್ವನಿ ಮುದ್ರಣ ಪಾಠಗಳೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.